ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ವಿಡಿಯೋದಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಚಿನ್ನಯ್ಯ ಜೈಲಿನಲ್ಲಿ ಇರುವಂತಹ ವಿಚಾರ ನಿಮಗೆ ಈಗಾಗಲೇ ಗೊತ್ತಿದೆ. ಇವತ್ತು ಚಿನ್ನಯ್ಯನ ಜಾಮೀನು ಅರ್ಜಿ ಇಂದು ಪ್ರಕಟ ಕೂಡ ಆಗಲಿದೆ. ಅದೇ ರೀತಿಯಾಗಿ ಈಗ ವಿಠಲಗೌಡ ಹೇಳಿಕೆಯಿಂದ SIT ತನಿಖೆಯೂ ಕೂಡ ಚುರುಕಾಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಈ ಚಿನ್ನಯ್ಯನ ಸ್ಥಳಕ್ಕೆ ಅಥವಾ ಈ ಚಿನ್ನಯ್ಯನ ಜಾಗಕ್ಕೆ ಈ ವಿಠಲಗೌಡ ಬಂದರೂ ಕೂಡ ಯಾವುದೇ ರೀತಿಯಾದಂತಹ ಸಂಶಯವಿಲ್ಲ. ಯಾಕೆ ಅಂತಂದ್ರೆ ಈಗಾಗಲೇ ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಠಲಗೌಡ ತೋರಿಸ್ತಾ ಇರುವಂತಹ ಜಾಗಗಳಲ್ಲಿ ಅಸ್ಥಿ ಪಂಜರಗಳು ಕೂಡ ಲಭ್ಯ ಆಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಹಾಗಾಗಿ ಈ ಅಸ್ಥಿ ಪಂಜರಗಳು ಎಲ್ಲಿಂದ ಬಂದವು, ಅದರಲ್ಲೂ ಕೂಡ ಕಾಯ್ದಿರಿಸಿದ ಕಾಡು ಪ್ರದೇಶ ಅದು, ಸೊ ಅರಣ್ಯ ಪ್ರದೇಶ. ಆ ಒಂದು ಪ್ರದೇಶದಲ್ಲಿ ಈ ಒಂದು ಅಸ್ಥಿ ಪಂಜರಗಳು ಯಾಕೆ ಸಿಗೋದಕ್ಕೆ ಸಾಧ್ಯ? ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಇದರ ಬೆನ್ನಟ್ಟಿ SIT ತಂಡ ಹೊರಟಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಏನು ಅಂತ ಗೊತ್ತಿಲ್ಲ, ಒಟ್ಟಾರೆಯಾಗಿ ಈ ರೀತಿಯಾದಂಥ ಬೆಳವಣಿಗೆ ಇರುವಂಥದ್ದು. ಸೊ ಇದರ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಇನ್ನು ಆರಂಭದಲ್ಲಿ ಚಿನ್ನಯ್ಯನ ಜಾಮೀನು ಅರ್ಜಿ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೂಡ ನೋಡ್ತಾ ಹೋಗೋಣ. ಧರ್ಮಸ್ಥಳ ಗ್ರಾಮದಲ್ಲಿನ ಶವ ದಫನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕ್ಷಿ ದೂರುದಾರ ಚಿನ್ನಯ್ಯನ ಜಾಮೀನು ಅರ್ಜಿ ತೀರ್ಪನ್ನು ಬೆಳ್ತಂಗಡಿ ನ್ಯಾಯಾಲಯವು ಸೆಪ್ಟೆಂಬರ್ 16 ಅಂದರೆ ಇಂದು ಪ್ರಕಟ ಮಾಡಲಿದೆ. ಶಿವಮೊಗ್ಗ ಜೈಲಿನಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವ ಚಿನ್ನಯ್ಯ ಪರ ವಕೀಲರು ವಾದ ಮಾಡಿದ್ದು SIT ಇಂದ ಜಾಮೀನು ನೀಡದಂತೆ ಆಕ್ಷೇಪವನ್ನು ಕೂಡ ಸಲ್ಲಿಸಲಾಗಿತ್ತು. ನ್ಯಾಯಾಲಯವು ವಿಚಾರಣೆ ನಡೆಸಿ ತೀರ್ಪನ್ನು ಇಂದಿಗೆ ಕಾಯ್ದಿರಿಸಿತ್ತು. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಹೆಣಗಳನ್ನು ಹೂತು ಹಾಕಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕ್ಷಿ ದೂರುದಾರನಾಗಿರ್ತಕ್ಕಂತಹ ಅಥವಾ ಸಾಕ್ಷಿಯಾಗಿ ಬಂದಿರತಕ್ಕಂತಹ ಚಿನ್ನಯ್ಯನನ್ನ ಶಿವಮೊಗ್ಗ ಜೈಲಿನಲ್ಲಿ 14 ದಿನಗಳ ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿತ್ತು. ಇನ್ನು ಚಿನ್ನಯ್ಯನ ಜಾಮೀನು ಅರ್ಜಿಯ ತೀರ್ಪು ಸೆಪ್ಟೆಂಬರ್ 16ರಂದು ಬೆಳ್ತಂಗಡಿ ನ್ಯಾಯಾಲಯ ಪ್ರಕಟಿಸಲಿದೆ. ಸೆಪ್ಟೆಂಬರ್ 12ರಂದು ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಿದ ನ್ಯಾಯಾಲಯವು ತೀರ್ಪನ್ನು ಸೆಪ್ಟೆಂಬರ್ 16ಕ್ಕೆ ಕಾಯ್ದಿರಿಸಿತ್ತು. ಪ್ರಕರಣದ ವಿಚಾರಣೆ ವೇಳೆ SIT ಇಂದ ಜಾಮೀನು ನೀಡದಂತೆ ಕೋರ್ಟ್ಗೆ ಆಕ್ಷೇಪವನ್ನು ಕೂಡ ಸಲ್ಲಿಸಲಾಗಿತ್ತು. ಚಿನ್ನಯ್ಯನ ಪರ ಉಚಿತ ಕಾನೂನು ಸೇವೆಗಳ ಪ್ರಾಧಿಕಾರದ ವಕೀಲರು ಕೂಡ ವಾದವನ್ನು ಮಂಡಿಸಿರ್ತಕ್ಕಂತಹದ್ದು. ಚಿನ್ನಯ್ಯನ ಬಂಧನದ ದಿವಸವಾದ ಸೆಪ್ಟೆಂಬರ್ 6ರಂದು ಜಾಮೀನು ಅರ್ಜಿಯನ್ನು ಕೂಡ ನೀಡಲಾಗಿತ್ತು. ಅಂದರೆ ಜಾಮೀನು ಅರ್ಜಿಯನ್ನು ಕೋರ್ಟ್ಗೆ ಸಲ್ಲಿಸಲಾಗಿತ್ತು. ಇದರ ವಿಚಾರಣೆಯನ್ನು ಸೆಪ್ಟೆಂಬರ್ 9ಕ್ಕೆ ನೀಡಲಾಗಿತ್ತು. ಬಳಿಕ ಸೆಪ್ಟೆಂಬರ್ 12ಕ್ಕೆ ನ್ಯಾಯಾಲಯ ಮುಂದೂಡಿತ್ತು. ಸೆಪ್ಟೆಂಬರ್ 16ರಂದು ತೀರ್ಪು ಕೂಡ ಪ್ರಕಟಿಸುವ ಕುರಿತು ಮಾಹಿತಿಯನ್ನು ಕೂಡ ತಿಳಿಸಿತ್ತು. ಒಟ್ಟಾರೆಯಾಗಿ ಚಿನ್ನಯ್ಯನಿಗೆ ಜಾಮೀನು ಸಿಗುತ್ತೋ ಇಲ್ವೋ ಎಂಬುದನ್ನು ಎಲ್ಲರೂ ಕೂಡ ಕಾದು ನೋಡಬೇಕಾಗಿರ್ತಕ್ಕಂತಹದ್ದು. ಅದೇ ರೀತಿಯಾಗಿ ಕೋರ್ಟ್ಗೆ ಜಾಮೀನನ್ನು ನೀಡಬಾರ್ದು ಅಂತ SIT ತಂಡವು ಕೂಡ ಅರ್ಜಿಯನ್ನು ಸಲ್ಲಿಸಿತ್ತು. ಆ ಕುರಿತಾಗಿ ಜಾಮೀನು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಇವತ್ತು ಅದೊಂದು ತೀರ್ಪು ಬರಬೇಕಾಗಿರುವಂತಹದ್ದು. ಇನ್ನು ಈ ವಿಠಲಗೌಡ ಹೇಳಿಕೆಯಿಂದ SIT ತನಿಖೆ ಹೊಸ ತಿರುವು ಕೂಡ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಂಗ್ಲೆಗುಡ್ಡದಲ್ಲಿ ಮತ್ತೆ ಶೋಧ ಕಾರ್ಯವನ್ನ ಮಾಡುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಅಂತ ಈಗ ಒಂದಿಷ್ಟು ಊಹಾಪೋಹಗಳು ಬರ್ತಾ ಇರುವಂತದ್ದು. ಇದು ಅಧಿಕೃತವಾದಂತಹ ಮಾಹಿತಿ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಹಾಗಂತ ಇದು ಸುಳ್ಳು ಮಾಹಿತಿ ಅಂತ ಅಂದ್ಕೊಳ್ಳೋದಕ್ಕೂ ಹೋಗಬೇಡಿ. ಇದೊಂದು ಅಂತ್ಯಕಂತೆ ಅಥವಾ ಒಂದು ಬಲ್ಲ ಮೂಲಗಳಿಂದ ಬಂದಿರುವಂತಹ ಮಾಹಿತಿ ಅಷ್ಟೇ. ಅಧಿಕೃತ ಮಾಹಿತಿ ಅಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅಧಿಕೃತವಾದಂತಹ ಮಾಹಿತಿಯನ್ನ ಸಂಬಂಧಪಟ್ಟ ಅಧಿಕಾರಿಗಳು ಹಂಚಿಕೊಂಡಾಗಲೇ ಮಾತ್ರ ಅದು ಅಧಿಕೃತವಾದಂತಹ ಮಾಹಿತಿ ಆಗೋದಕ್ಕೆ ಸಾಧ್ಯ. ಆ ಕಾರಣದಿಂದಾಗಿ ಇದು ಅಧಿಕೃತವಾದಂತಹ ಮಾಹಿತಿ ಅಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಧರ್ಮಸ್ಥಳ ಪ್ರಕರಣ ಮತ್ತೊಂದು ಹಂತಕ್ಕೆ ತಲುಪಿದ್ದು ಮತ್ತೆ ಬಂಗ್ಲಗುಡ್ಡದಲ್ಲಿ ಶವಗಳ ಕಳೆ ಬರಹ ಬುರುಡೆ ಸಿಕ್ಕಿರುವ ಬಗ್ಗೆ ವಿಠಲಗೌಡ ಸ್ಫೋಟಕ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದ. ಇದರ ಬೆನ್ನಲ್ಲೇ ಈ ಬಗ್ಗೆ SIT ಅಧಿಕಾರಿಗಳು ಸಭೆ ನಡೆಸಿದ್ದಾರೆ. ಮತ್ತೆ ಉತ್ಖನನ ಕಾರ್ಯ ಆರಂಭವಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತಹದ್ದು. ಬಂಧಿತ ಚಿನ್ನಯ್ಯನ ಜಾಗಕ್ಕೆ ದಿಢೀರನೆ ಎಂಟ್ರಿ ಆಗಿರುವ ಸೌಜನ್ಯ ಮಾವ ವಿಠಲಗೌಡ ಬಂಗ್ಲೆಗುಡ್ಡೆ ಸ್ಥಳ ಮಹಜರು ವೇಳೆ ರಾಶಿ ಮೂಳೆಗಳು ಸಿಕ್ಕಿರುವುದಾಗಿ ಹೇಳಿದ್ದಾರೆ. ವಿಠಲಗೌಡ ಹೇಳಿಕೆಯ ಬಳಿಕ ಭಾನುವಾರ SIT ತಂಡವು 8 ಗಂಟೆಗಳ ಕಾಲ ರಾತ್ರಿವರೆಗೂ ಕೂಡ ಮ್ಯಾರಥಾನ್ ಸಭೆಗಳನ್ನು ನಡೆಸಿದೆ. ಇಂದು ಮತ್ತೆ ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ ಸಭೆ ನಡೆಸುವ ಸಾಧ್ಯತೆ ಇದೆ ಅಂತ ಬಲ್ಲ ಮೂಲಗಳಿಂದ ಬರ್ತಾ ಇರುವಂತಹ ಮಾಹಿತಿ. ಇನ್ನು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಮಾಧ್ಯಮಗಳಲ್ಲಿ ಓಡಾಡ್ತಾ ಇರುವ ಸುದ್ದಿಯನ್ನು ನೀವು ಎಲ್ಲರೂ ಕೂಡ ಗಮನಿಸಿದ್ರಿ ಅಂತ ಅಂದ್ಕೊಳ್ತೀನಿ. ಬಂಗ್ಲೆಗುಡ್ಡದಲ್ಲಿ ರಾಶಿ ಮೂಳೆಗಳು, 3-4 ತಲೆಬುರುಡೆಗಳನ್ನು ಸ್ಥಳ ಮಹಜರು ವೇಳೆ ನೋಡಿದ್ದೆ ಎಂದು ವಿಡಿಯೋ ಕೂಡ ಮಾಡಿ ವಿಠಲಗೌಡ ಹರೆಬಿಟ್ಟಿದ್ದ. SIT ಅಧಿಕಾರಿಗಳ ಸಮ್ಮುಖದಲ್ಲೇ ನೋಡಿದ್ದಾಗಿಯೂ ಕೂಡ ಆ ಒಂದು ವ್ಯಕ್ತಿ ಹೇಳಿಕೊಂಡಿದ್ದ. ಇಂದು ಮತ್ತೆ ಬಂಗ್ಲಗುಡ್ಡೆಗೆ ಸ್ಥಳ ಮಹಜರು ಮಾಡುವ ಸಾಧ್ಯತೆ ಇದೆ, ಉತ್ಖನನ ಮಾಡುವ ಸಾಧ್ಯತೆಯೂ ಕೂಡ ಇದೆ ಎಂದು ಹೇಳಲಾಗ್ತಾ ಇರುವಂತಹದ್ದು. ಚಿನ್ನಯ್ಯ ತಂದುಕೊಟ್ಟಿದ್ದ ಬುರುಡೆ ಕೂಡ ವಿಠಲಗೌಡನೇ ತಂದುಕೊಟ್ಟಿರುವ ಹಿನ್ನೆಲೆ ಪ್ರಮುಖವಾಗಿ ಈಗ ವಿಠಲಗೌಡ ಅವರ ವಿಚಾರಣೆ ನಡೆಯುತ್ತಿದೆ. ಇನ್ನು ಬಂಗ್ಲೆಗುಡ್ಡೆಯ ಅಸ್ಥಿಪಂಜರವನ್ನು ವಶಕ್ಕೆ ಪಡೆಯಬೇಕೆಂದು ಒತ್ತಡ ಒಂದು ಕಡೆ ಆದರೆ, ಇನ್ನೊಂದೆಡೆ ಕೆಲವೊಂದಿಷ್ಟು ನಾಯಕರು SIT ತನಿಖೆ ಹಾದಿ ತಪ್ಪುತ್ತಿದೆ ಎಂದು ಆರೋಪವನ್ನು ಅಥವಾ ವಿರೋಧವನ್ನು ಪಡಿಸ್ತಾ ಇರುವಂತಹದ್ದು. ಒಂದು ವೇಳೆ ಶೋಧ ಕಾರ್ಯ ಇಂದು ನಡೆಯದಿದ್ದರೂ ನಾಳೆ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತಹದ್ದು. ಒಟ್ಟಿನಲ್ಲಿ SIT ಅಧಿಕಾರಿಗಳ ಮುಂದಿನ ನಡೆ ಭಾರಿ ಕುತೂಹಲವನ್ನು ಕೂಡ ಮೂಡಿಸ್ತಾ ಇರುವಂತಹದ್ದು. ಇನ್ನು ಸ್ನೇಹಿತರೆ, ಇದೊಂದು ಮಾಹಿತಿ ನಿಮಗೆ ಮುಖ್ಯವಾಗಿ ಗೊತ್ತಿರಬೇಕಾಗುತ್ತೆ. ಯಾಕೆ ಈ ಒಂದು ಮಾಹಿತಿ ಗೊತ್ತಿರಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ, ವಿಠಲಗೌಡರನ್ನ ಸ್ಥಳ ಮಹಜರುಗೆ ಕರೆದುಕೊಂಡು ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಏನೇನೆಲ್ಲ ಸಿಕ್ಕಿತ್ತು ಆ ಒಂದು ಮಾಹಿತಿಯನ್ನು ಕೂಡ ಒಂದಿಷ್ಟು ನೋಡ್ತಾ ಹೋಗೋಣ. ಸ್ಥಳ ಮಹಜರುಗೆ ಕರೆದುಕೊಂಡು ಹೋದಂತಹ ಸಂದರ್ಭದಲ್ಲಿ 3 ಮನುಷ್ಯರ ಕಳೆ ಬರಹ 10 ಪೀಟಿನಲ್ಲಿ ಸಿಗುತ್ತದೆ. 2ನೇ ಬಾರಿ ಸ್ಥಳ ಮಹಜರಿಗೆ ಹೋಗುವಂತಹ ಸಂದರ್ಭದಲ್ಲಿ ಅಥವಾ ಹೋದಂತಹ ಸಂದರ್ಭದಲ್ಲಿ
ಕೆಳಗಡೆ ಹೆಣಗಳ ರಾಶಿನೇ ಕಾಣುತ್ತಂತೆ. ನಮಗೆ ಕಣ್ಣಿಗೆ ಕಾಣುವುದು 5 ಇದ್ದವು. ಅದರಲ್ಲಿ ಒಂದು ಮಗುವಿನ ಎಲುಬುಗಳು ಎಂಬುದು ಗೋಚರ ಕೂಡ ಆಗ್ತಾ ಇತ್ತು. ಪಕ್ಕದಲ್ಲೇ ವಾಮಾಚಾರಕ್ಕೆ ಬಳಸುವ ಸಣ್ಣ ಸಣ್ಣ ಕಲಶಯಗಳು 5-6 ಇದ್ದವು. ಅದನ್ನು ನಾನು ನೋಡಿದ್ದೇನೆ, ಅಧಿಕಾರಿಗಳಿಗೂ ಕೂಡ ತೋರಿಸಿದ್ದೇನೆ. ಮತ್ತೆ ಹೆಣ ಮುಚ್ಚಿ ಹಾಕಲು ಗುಡ್ಡ ಜರಿದ ರೀತಿ, ಮಣ್ಣು ಎಳೆದು ಹಾಕಿದ ರೀತಿ ಕಾಣುತ್ತದೆ. 5-6 ಫೀಟ್ ದೂರದಲ್ಲಿ ಬುರುಡೆಗಳ ರಾಶಿ ಇದೆ ಎಂದು ವಿಠಲಗೌಡ ಹೇಳಿರ್ತಕ್ಕಂತಹದ್ದು. ಅಲ್ಲಲ್ಲಿ ಎಲುಬುಗಳ ಚೂರುಗಳಿವೆ. ಮಳೆ ಬರಹವು ಮಣ್ಣಿನೊಳಗಡೆ ಇದೆ ಎಂದು ಒಂದಿಷ್ಟು ಮೇಲ್ನೋಟಕ್ಕೆ ಕಾಣುತ್ತೆ. ಇನ್ನು ಬುರುಡೆಗಳೆಲ್ಲವೂ ಕೂಡ ಮಣ್ಣಿನ ಮೇಲೇನೆ ಕಾಣ್ತಾ ಇದಾವೆ. ಮೊನ್ನೆ ನೋಡಿದ್ದೆಲ್ಲ ಹಾಗೇ ಇವೆ. ಈ ರೀತಿಯಾಗಿ ಅಲ್ಲಿ ಬಂಗ್ಲೆಗುಡ್ಡಿಗೆ ಹೋದಂತಹ ಸಂದರ್ಭದಲ್ಲಿ ಮನುಷ್ಯನಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಮೂಳೆಗಳು ಅಥವಾ ಮೂಳೆಯ ಚೂರುಗಳು, ಎಲುಬುಗಳು ಅಂತ ಏನು ಕರಿತೀವಿ, ಅವುಗಳೆಲ್ಲವೂ ಕೂಡ ಪತ್ತೆ ಆಗಿದೆ. ಇದನ್ನ SIT ತಂಡಕ್ಕೂ ಕೂಡ ನಾನು ತೋರಿಸಿದ್ದೀನಿ ಅಂತ ವಿಠಲಗೌಡ ಹೇಳ್ತಾ ಇರುವಂಥದ್ದು. ನೀವು ತನಿಖೆಗೆ ಯಾವ ಸಂದರ್ಭದಲ್ಲೂ ಕೂಡ ಕರೆದ್ರು ನಾನು ಬರೋದಕ್ಕೆ ಸಿದ್ಧನಿದ್ದೀನಿ ಎಂಬ ಒಂದು ಮಾತನ್ನು ಕೂಡ ವಿಠಲಗೌಡ ಹೇಳಿಕೊಂಡಿರ್ತಕ್ಕಂತಹದ್ದು. ಇನ್ನು ಚಿನ್ನಯ್ಯ ತೇನಾಸಿರಂಗ ಸುಬ್ರಹ್ಮಣ್ಯ ಅವರ ಮಾಹಿತಿ ಪ್ರಕಾರ ನಾನು ಜಾಗ ತೋರಿಸಲು ಸಿದ್ಧ ಇದ್ದೇನೆ. ಚಿನ್ನಯ್ಯ ಹೇಳಿದ್ದು ಕೂಡ 100ಕ್ಕೆ 100 ಸತ್ಯ. ಅದರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯವಿಲ್ಲ ಎಂದು ವಿಡಿಯೋಗಳಲ್ಲಿ ಕೂಡ ಹೇಳಿರ್ತಕ್ಕಂಥದ್ದನ್ನ ನೀವು ಗಮನಿಸಿದ್ರಿ ಅಂತ ಅಂದ್ಕೊಳ್ತೀನಿ. ಒಟ್ಟಾರೆಯಾಗಿ ಈ ರೀತಿಯಾದಂತಹ ಬೆಳವಣಿಗೆ ಧರ್ಮಸ್ಥಳ ಪ್ರಕರಣದಲ್ಲಿ ಆಗ್ತಾ ಇರುವಂತದ್ದು. ವಿಠಲಗೌಡ ಹೇಳಿಕೆಯಿಂದ SIT ತನಿಖೆ ಚುರುಕಾಗುತ್ತಾ, ಬಂಗ್ಲೆಗುಡ್ಡವನ್ನ ಮತ್ತೆ ಉತ್ಖನನ ಕ್ರಿಯೆಗೆ ಒಳಪಡಿಸಲಾಗುತ್ತಾ, ಎಲ್ಲವನ್ನು ಕೂಡ ಕಾದು ನೋಡಬೇಕಾಗಿರ್ತಕ್ಕಂತಹದ್ದು. ಸ್ನೇಹಿತರೆ, ಇನ್ನು ನೀವೆಲ್ಲರೂ ಕೂಡ ಗಮನಿಸಿದ ಹಾಗೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಆಯಿತು ಎಂಬುದು ನಿಮ್ಮ ಕಣ್ಣು ಮುಂದೆನೇ ಇದೆ. ಚಿನ್ನಯ್ಯ ಬಂದ, 164 ಸ್ಟೇಟ್ಮೆಂಟ್ ಕೂಡ ಕೊಟ್ಟ, SIT ತಂಡ ರಚನೆ ಕೂಡ ಆಯಿತು, ಸ್ಥಳವನ್ನು ಮಹಜರು ಮಾಡಲಾಯಿತು, ಸ್ಥಳವನ್ನು ಉತ್ಖನನ ಮಾಡಲಾಯಿತು, ಕೆಲವೊಂದಿಷ್ಟು ಅಸ್ಥಿಪಂಜರಗಳು ಸಿಕ್ಕಿದೆ ಅಂತ ಹೇಳಲಾಯಿತು. ಸೊ ಇದೆಲ್ಲವೂ ಕೂಡ ಆದ ಬಳಿಕ ಎಲ್ಲವೂ ಕೂಡ ಕೇಸ್ ಉಲ್ಟಾನೇ ಬೀಳೋದಕ್ಕೆ ಪ್ರಾರಂಭ ಆಯಿತು ಅಂತ ಕೆಲವೊಂದಿಷ್ಟು ಜನ ಹೇಳಿಕೊಳ್ಳುವಂತಹದ್ದು. ಸೊ ಅದು ಎಷ್ಟರ ಮಟ್ಟಿಗೆ ಸರಿಯೋ ತಪ್ಪೋ ಗೊತ್ತಿಲ್ಲ. ಬದಲಿಗೆ SIT ತಂಡ ಏನು ಕೆಲಸವನ್ನ ಮಾಡಬೇಕಾಗಿತ್ತು ಆ ಒಂದು ಕೆಲಸವನ್ನ ಮಾಡ್ತಾ ಇದೆ. ಸಾಕ್ಷಿ ಸಂರಕ್ಷಣೆ ಕಾಯ್ದೆಯಲ್ಲಿ ಇರುವಂತಹ ಚಿನ್ನಯ್ಯನನ್ನ ಅಲ್ಲಿ ಮತ್ತೆ ಬಂಧನವನ್ನ ಮಾಡಲಾಗುತ್ತೆ. ಆ ವಿಟ್ನೆಸ್ ಪ್ರೊಡಕ್ಷನ್ ಅನ್ನ ಅಲ್ಲಿಗೆ ಕ್ಲೋಸ್ ಮಾಡಲಾಗುತ್ತೆ. ಅದಾದ ನಂತರ ಚಿನ್ನಯ್ಯನನ್ನ ಬಂಧನವನ್ನ ಮಾಡಲಾಗುತ್ತೆ. ಚಿನ್ನಯ್ಯನನ್ನ SIT ತನ್ನ ವಶಕ್ಕೆ ಪಡೆದುಕೊಳ್ಳುತ್ತೆ. ವಶಕ್ಕೆ ಪಡೆದುಕೊಂಡ ನಂತರ ಅವನನ್ನ ವಿಚಾರಣೆ ಕೂಡ ಮಾಡುತ್ತೆ. ವಿಚಾರಣೆ ಮಾಡಿ ಆದ ಬಳಿಕ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗುತ್ತೆ. ಈಗ ಚಿನ್ನಯ್ಯನ ಜಾಮೀನ ವಿಚಾರವಾಗಿ ಇಂದು ವಿಚಾರಣೆ ಕೂಡ ಇರುವಂತಹದ್ದು. ಒಟ್ಟಾರೆಯಾಗಿ ಇಂತಹ ಒಂದು ಬೆಳವಣಿಗೆ ಕೂಡ ಆಗಿದೆ. ಈಗ ಈ ಒಂದು ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಿನ್ನಯ್ಯನ ಒಂದು ಕಡೆಯ ಪಾತ್ರ ಆದ್ರೆ, ಈಗ ಸೌಜನ್ಯ ಅವರ ಮಾವ ವಿಠಲಗೌಡ ಅವರು ಕೂಡ ಈ ಒಂದು ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನು ಕೂಡ ತನಿಖೆ ಮಾಡೋದಕ್ಕೆ SIT ತಂಡ ಮುಂದುವರೆದಿದೆ ಅಂತ ಹೇಳಲಾಗ್ತಾ ಇರುವಂತಹದ್ದು. ಇನ್ನು ಬಂಗ್ಲೆಗುಡ್ಡಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆಯೂ ಕೂಡ ನಾನು ನಿಮಗೆ ಅದರ ಬಗ್ಗೆ ಮಾಹಿತಿನ ಕೊಟ್ಟಿದ್ದೆ. ಅದೇ ರೀತಿಯಾಗಿ ಈ ವಿಡಿಯೋದಲ್ಲೂ ಕೂಡ ಒಂದಿಷ್ಟು ಮಾಹಿತಿನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ಈ ರೀತಿಯಾದಂತಹ ಬೆಳವಣಿಗೆ ಧರ್ಮಸ್ಥಳ ಪ್ರಕರಣದಲ್ಲಿ ಆಗ್ತಾ ಇರುವಂತಹದ್ದು. ಅದೇನೇ ಇರಲಿ ಸ್ನೇಹಿತರೆ, ಒಟ್ಟಾರೆಯಾಗಿ ಧರ್ಮಸ್ಥಳಕ್ಕೆ ಒಂದು ಕಳಂಕ ಅಂಟಿದೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಅಥವಾ ಧರ್ಮಸ್ಥಳವನ್ನ ಒಂದು ನೋಡುವಂಥ ರೀತಿ ಈಗ ಬದಲಾಗಿದೆಯಲ್ಲ, ಅದೆಲ್ಲದಕ್ಕೂ ಕೂಡ ಒಂದು ಅರ್ಥ ಸಿಗಬೇಕು, ಅದೆಲ್ಲದಕ್ಕೂ ಕೂಡ ಒಂದು ನ್ಯಾಯ ಸಿಗಬೇಕು. ಧರ್ಮಸ್ಥಳದಲ್ಲಿ ಏನಾಗಿದೆ, ಸತ್ಯಾಸತ್ಯತೆ ಏನೆಂಬುದು ಎಲ್ಲರಿಗೂ ಕೂಡ ತಿಳಿದುಕೊಳ್ಳುವಂಥ ಕುತೂಹಲ ಇದೆ. ಇದೆಲ್ಲದಕ್ಕೂ ಕೂಡ ಒಂದು ಪೂರ್ಣ ವಿರಾಮವನ್ನು SIT ತಂಡ ನೀಡುತ್ತೆ ಎಂಬ ಒಂದು ಭರವಸೆಯಲ್ಲಿ ಎಲ್ಲರೂ ಕೂಡ ಕಾಯ್ತಾ ಇರುವಂತಹದ್ದು. ಸೊ ನೋಡೋಣ ಮುಂದಿನ ದಿನದಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆ ಆಗುತ್ತೆ, ಯಾವ ರೀತಿಯಾದಂತಹ ತನಿಖೆ ಆರಂಭವಾಗುತ್ತೆ, ಯಾವ ರೀತಿಯಾದಂತಹ ಫಲಿತಾಂಶ ಕೊನೆಗೆ ಸಿಗುತ್ತೆ, ಎಲ್ಲವನ್ನು ಕೂಡ ಕಾದು ನೋಡಬೇಕಾದಂಥ ಪರಿಸ್ಥಿತಿ ಇದೆ. ಸೊ ಈ ಒಂದು ಪ್ರಕರಣದ ಬಗ್ಗೆ, ಈ ಒಂದು ಬೆಳವಣಿಗೆಯ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಸ್ನೇಹಿತರೆ, ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.